ಸಾಧಾರಣ ಎಷ್ಟು ದಿವಸ ಬೇಕು ಸರ್? 20 ದಿವಸ ಹಿಡಿಯುತ್ತೆ ಸರ್ ಪೇಂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗೋಕ್ಕೆ. ಸೊ ವರ್ಷನೂ ಇದೇ ಒಂದು ಅಳತೆ ಮತ್ತು ವಿನ್ಯಾಸ ಇಷ್ಟೇ ಇರುತ್ತಾ ಅಥವಾ ಬೇರೆ ಬೇರೆ ಏನಾದ್ರು ಚೇಂಜಸ್ ಏನಾದ್ರು ಮಾಡ್ತೀರಾ? ಈಗ 3ನೇ ಜನರೇಷನ್ ಅಂದ್ರೆ ನೀವು ಎಷ್ಟನೇ ವರ್ಷದಿಂದ ಮಾಡ್ತಾ ಇದ್ದೀರಿ? ಎಷ್ಟು ಉದ್ದ, ಎಷ್ಟು ಅಗಲ ಅಳತೆ? ಅಳತೆ ಬಂದ್ಬಿಟ್ಟು ಇದು 8.5 ಅಡಿ ಬರುತ್ತೆ ಸರ್ ಫುಲ್ಲು. ಈಗ ನೀವು ತಯಾರು ಮಾಡ್ತಿರಲ್ಲ, ಕೆಲವೊಂದು ವಿಚಾರನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಹೆಸರು ಚೇತನ್ ಅಂತ, ಕಿತ್ತೂರು ತಾಲೂಕು ಕೊಪ್ಪ ಗ್ರಾಮ. ಅಲ್ಲಿ 3ನೇ ಜನರೇಷನಿಂದ ಗಣಪತಿ ಮಾಡ್ಕೊಂಡು ಹೊಂತಾ ಇದ್ದೀವಿ ನಾವು. ನಮ್ಮ ತಂದೆಯವರಾದ ಯೋಗಾನಂದ್ ಅಂತ ಅವರಾದ್ಮೇಲೆ ನಾವು 3 ವರ್ಷದಿಂದ ನಾವು ಚೇತನ್ ಅಂತ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ತಿಪ್ಟೂರು ತಾಲೂಕಿನಲ್ಲಿ ಈಗ ನೀವು 3ನೇ ಜನರೇಷನ್ ಈಗ ಗಣಪತಿ ಮಾಡ್ತಾ ಇರೋದು. ಸೊ ಮೊದಲಿಗೆ ಪ್ರಾರಂಭ ಆಗಿದ್ದು ಯಾವಾಗ ಅಣ್ಣ? ಸರ್ ಮೊದಲೇ ಪ್ರಾರಂಭ ಇದ್ದು ನಮ್ಮ ಅಪ್ಪ ಅವರ ದೊಡ್ಡಪ್ಪ ಅವ್ರು ಮಾಡ್ತಿದ್ದು. ಅದಾದ್ಮೇಲೆ ನಾವು ಅಪ್ಪಾಜಿ ಆದ್ಮೇಲೆ ನಾವು ಮಾಡ್ತಾ ಇದೀವಿ ಸರ್. ಇಸ್ವಿ ಏನಾದ್ರು ಗೊತ್ತಾ? ಎಷ್ಟು ಇಸ್ವಿ ಗೊತ್ತಿಲ್ಲ ಸರ್ ಅಷ್ಟೊಂದು. ಒಟ್ಟಲ್ಲಿ ಪುರಾತನ ಇದರಿಂದ ನೀವೇ ಮಾಡ್ತೀವಿ? ನಾವೇ ಮಾಡ್ತೀವಿ, ನಮ್ಮ ಕುಟುಂಬದಿಂದ ಮಾಡ್ಕೊಂಡಿದ್ದೀವಿ. ನಿಮ್ ಕುಟುಂಬದಿಂದಲೇ ಮಾಡ್ತಾರೆ. ಸಾಧಾರಣ ಎಷ್ಟು ದಿವಸ ಬೇಕು ಸರ್? 20 ದಿವಸ ಹಿಡಿಯುತ್ತೆ ಸರ್ ಪೇಂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗೋಕ್ಕೆ. 20 ದಿವಸ ಎಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ ಸರ್ ಎಲ್ಲ ಮಾಡಿ. ತಿಪ್ಟೂರಿನ ಗಣಪತಿ ಈಗ ತಯಾರಾಗಕ್ಕೆ 20 ದಿನ ಬೇಕು. ಸೊ ಇದನ್ನ ಯಾವತ್ತು ತೆಗೆದುಕೊಂಡು ಹೋಗ್ತಾರೆ ಸರ್? ಅದು ಶನಿವಾರ ಗೌರಿ ಹಬ್ಬದ ದಿವಸ ಗೌರಿಯನ್ನು ಇದಲ್ಲ ಸಪ್ರೇಟ್ ಒಂದೇ ದಿವಸ ತಗೊಂಡೋದು. ಶನಿವಾರ ಒಂದು ದಿವಸ ಅವತ್ತು ದೃಷ್ಟಿ ಪೂಜೆ ಆಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಿಸ್ತೀವಿ ಸರ್. ಸೊ ಈಗ ಏನ್ ಗಣಪತಿ ನೀವು ತಯಾರು ಮಾಡ್ತೀರಾ, ಸೊ ವರ್ಷನೂ ಇದೇ ಒಂದು ಅಳತೆ ಮತ್ತು ವಿನ್ಯಾಸ ಇಷ್ಟೇ ಇರುತ್ತಾ ಅಥವಾ ಬೇರೆ ಬೇರೆ ಏನಾದ್ರು ಚೇಂಜಸ್ ಏನಾದ್ರು ಮಾಡ್ತೀರಾ? ಚೇಂಜಸ್ ಏನಿಲ್ಲ ಸರ್, ಸೇಮ್ ವಿನ್ಯಾಸನೇ, ಸೇಮ್ ಭಾವನೆ, ಅದೇ ಅದೇ ಪೇಂಟಿಂಗ್ ಎಲ್ಲ ಫುಲ್ಲು ಸೇಮ್ ಇರುತ್ತೆ ಸರ್. ಸೇಮ್ ಟು ಸೇಮ್ ಮೊದಲಿಂದಲೂ ಹೆಂಗ್ ಮಾಡ್ಕೊಂಬತ್ತೀವಿ ಸತ್ಯ ಗಣಪತಿ ಅದೇ ಟೈಪ್ ಮಾಡ್ಕೊಂಬತ್ತಾ ಇದ್ದೀವಿ. ಈಗ 3ನೇ ಜನರೇಷನ್ ಅಂದ್ರೆ ನೀವು ಎಷ್ಟನೇ ವರ್ಷದಿಂದ ಮಾಡ್ತಾ ಇದ್ದೀವಿ? ಸರ್ ನಾವೀಗ ಒಂದು 3 ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ. ನಾವು ಅಪ್ಪಾಜಿ 38 ವರ್ಷ ಮಾಡಿದ್ದಾರೆ. 38 ವರ್ಷ ಮಾಡಿದ್ದಾರೆ. ನಮಗೆ 39ನೇ ವರ್ಷ ನಾವು ಮಾಡ್ತಾ ಇದ್ದೀವಿ ಸರ್. ನಿಮಗೆ ವಯಸ್ಸು ಎಷ್ಟು? ನಮಗೆ 29 ಸರ್. 29. ಮುಂಚೆಯಿಂದಲೂ ಮಾಡ್ಬೇಕಾದ್ರೆ ನಿಮಗೆ ಉತ್ಸಾಹ ಇತ್ತ ನಾವು ಮಾಡ್ಬೇಕು ಅಂತ ಹೇಳಿ? ಹ್ಞೂ ಸರ್, ಒಂದು 10 ವರ್ಷ ನಾನು 10 ವರ್ಷದಿಂದ ನಾವು ಜೊತೆಲೇ ಮಾಡ್ಕೊಂಬತ್ತಿದ್ವಿ, ನಮ್ಮ ಅಪ್ಪ ಜೊತೆನೆ ಫುಲ್. ಅದರಿಂದ ಪ್ರಾಕ್ಟೀಸ್ ಆಗಿ ನಾವು ಮಾಡ್ಕೊಂಬತ್ತಾ ಇದ್ದೀವಿ ಸರ್. ನಿಮಗೆ ಸಹಕಾರ ಯಾರು ಹೆಚ್ಚಾಗಿ? ಸಹಕಾರ ನಮ್ಮ ಅಮ್ಮ. ಅಮ್ಮ ನಿಮ್ಮ ಹೆಸರು? ವಿಜಯ. ನೀವು ಎಷ್ಟು ವರ್ಷದಿಂದ ಈಗ ಗಣಪತಿ ಒಂದು ಇದಕ್ಕೆ ಜೋಡಿಸ್ಕೊಂಡು ಕೈ ಜೋಡಿಸ್ತಾ ಇರೋದು? ನಾವು ಅವರು ಯೋಗಾನಂದರು ಮದುವೆ ಬಂದಾಗ 35 ವರ್ಷ ಆಯ್ತು. 35 ವರ್ಷದಿಂದಲೂ ಅವ್ರ ಜೊತೆಗೆ ಸಪೋರ್ಟ್ ಮಾಡ್ತಾ ಇದೀವಿ. ನಾವೇನು ಯಾವತ್ತೂ ಮಾಡಿದವರಲ್ಲ, ಜೊತೆ ಮದುವೆ ಬಂದ್ಮೇಲೆ ಮಾಡ್ಕೊಳ್ತಾ ಇರೋದು. ತಮ್ಮ ತವ್ರ ಮನೆ? ಗೌಡನ್ಕಟ್ಟೆ ಅಂತ ನಮ್ಮ ತಿಪ್ಟೂರು ತಾಲೂಕಿನ? ತಿಪ್ಟೂರು ತಾಲೂಕಿ. ನಿಮ್ಗೆ ಏನ್ ಅನ್ಸುತ್ತೆ? ನಮಗೆ ಖುಷಿ ಸರ್. ನಿಮ್ ಮಗ ಅದನ್ನ ಕಂಟಿನ್ಯೂ ಮಾಡ್ತಾ ಇದಾರೆ? ಮಾಡ್ಲೇಬೇಕು ಸರ್. ಈಗ ಅವ್ರಿಲ್ಲ ಅಂತ ಅಂದ್ಬಿಟ್ಟು ನಾವು ಬಿಟ್ಟು ಬೇರೆಯವ್ರು ಬಿಟ್ಕೊಡಕ್ ನಮ್ಗೆ ಇಷ್ಟ ಇಲ್ಲ. ಅವ್ರ ಅಪ್ಪನ ಹೆಸರು ಉಳಿಸ್ಬೇಕಲ್ವಾ? ಖಂಡಿತ ಹೆಸರು ಉಳಿಸ್ಬೇಕು ಅಂತಾನೆ, ನೀವು ಕಲ್ತ್ಕೋಬೇಕು ಅಂತಾನೆ ಅವನು SLC ಹೋಗೋದ್ರಿಂದ ಅವ್ರ ಅಪ್ಪನ ಸಪೋರ್ಟ್ ಅವ್ರ ಜೊತೆಲಿದ್ರು. ಹಂಗಾಗಿ ಕಲ್ತ್ಕೊಂಡ್ರು. ಅವನು ಮಾಡ್ಕೊಂತ ಬಂದ್ಮೇಲೆ ನಮಗೂ ಈಗ ಸಂತೋಷ ಆಗುತ್ತೆ. ನಿಮ್ಮ ಯಜಮಾನ್ರ ಹೆಸರು ನನಗೆ ಗೊತ್ತಾಗಲಿಲ್ಲ. ಯೋಗಾನಂದ್ ಅಂತ. ಸೊ ಈಗ ನೀವು 35 ವರ್ಷದಿಂದ ಸಹಕಾರ ಕೊಟ್ಟು ಅದು ಕಂಟಿನ್ಯೂಟಿ ಮಾಡ್ತಾ ಇದ್ದೀರಾ. ಸೊ ಬೇರೆ ಕಡೆ ನಮ್ ತಿಪ್ಟೂರ್ ಅಲ್ದೇಲೆ ಬೇರೆ ಯಾವ್ದು ತಾಲೂಕ ಅವರಾದ್ರು ಅಂದ್ರೆ ಆರ್ಡರ್ ಕೊಟ್ರೆ ಮಾಡ್ತೀರಾ ಅಲ್ಲಿಗೆ ಹೋಗಿ? ಕುಣಿಗಲ್ಲು, ನೊಣವಿಂಕೆರೆ, ಬೇರೆ ಹಲವಾರು ಕಡೆಯಿಂದ ಎಲ್ಲ ಆರ್ಡರ್ಗಳು ಬರ್ತವೆ, ಮಾಡ್ಕೊಡ್ತಾ ಇದೀವಿ. ಆಮೇಲೆ ಒಡಿಯಾರು, ಆಮೇಲೆ ಇನ್ನು ನೆಕ್ಸ್ಟ್ ಹರಪನಹಳ್ಳಿಗೂ ಕೂಡ ಹೋಗಿ ಮಾಡ್ಬಂದಿದ್ವಿ. ಹರಪನಹಳ್ಳಿ, ದಾವಣಗೆರೆ, ಹರಪನಹಳ್ಳಿ, ಅಜ್ಜಂಪುರ ಅಲ್ಲೆಲ್ಲ ಹೋಗಿ ಮಾಡ್ಬಂದಿದ್ವಿ. ಏನ್ ಡಿಸೈನ್ ಬೇಕಾದ್ರೆ ವೆರೈಟಿ, ಇದೊಂದೇ ಟೈಪ್ ಅಲ್ಲ, ದರ್ಬಾರ್ ಸೈಜ್ ಮಾಡಿರೋದು, ದರ್ಬಾರ್ ಸೈನು. ಇನ್ನೇನ್ ಡಿಸೈನ್ ಬೇಕು ಎಲ್ಲಾ ತರಾನು ಮಾಡಿದ್ವಿ. ಆಚೆ ವರ್ಷ ಇದು ಒಪ್ಪು ಗಣಪತಿ ಮಾಡಿದ್ವಿ, ಅದು ಫೇಮಸ್ ಆಯ್ತು. ಹೌದು ನಾನು ಮಾಡಿದ್ವಿ. ಆಮೇಲೆ ವೆಂಕಟೇಶ್ವರ ಗಣಪತಿ ಡಿಸೈನ್ ಏನು ಕೇಳ್ತಾರೋ ಆ ಡಿಸೈನ್ ಮಾಡೋಕ್ಕೂ ನಾವು ರೆಡಿ, ಅದು ಮಾಡ್ಕೊಂಬತ್ತೀವಿ ಸರ್. ಈ ವರ್ಷ ಏನು ಹೊಸ ತರದ ಡಿಸೈನ್ ಬಂದಿದೆ ಅಥವಾ ಹೊಸ ಡಿಸೈನ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದಾರ? ಇಲ್ಲ ಸರ್, ಇಲ್ಲಿ ಜಾಸ್ತಿ ಪ್ಲೈನೇ ಜಾಸ್ತಿ. ಸಣ್ಣದು ಬಸವಣ್ಣ ಮೇಲೆ, ಇಲಿ ಮೇಲೆ ಎಲ್ಲ ಮಾಡಿದ್ವಿ ಸರ್. ಬಾಂಬೆ ಸ್ಟೈಲು, ಬಸವಣ್ಣ ಮೇಲೆ, ಇಲಿ ಮೇಲೆ ದರ್ಬಾರ್ದು ಮಹಾರಾಜ ಸ್ಟೈಲ್ ಗಣಪತಿ ಅದು ಮಾಡಿದ್ವಿ ಸರ್. ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲೇನಾ ಅಥವಾ ಹೊರ ರಾಜ್ಯಕ್ಕೆ ಏನಾದ್ರು ಹೋಗಿ ಮಾಡಿರೋ ಒಂದು? ಹೊರ ರಾಜ್ಯಕ್ಕೆ ಏನಿಲ್ಲ ಸರ್, ಬೆಂಗಳೂರು, ಮಂಡ್ಯ, ಕೇರ್ಪೇಟೆ ಅಲ್ಲೆಲ್ಲ ಕಳ್ಸಿದ್ವಿ ಸರ್. ಹೊರಗಡೆ ಜಿಲ್ಲೆಗಳಿಗೆ ಹೋಗಿ? ಜಿಲ್ಲೆಗಳು ಅಷ್ಟು.
ಎಷ್ಟು ಉದ್ದ ಎಷ್ಟು ಅಗಲ ಅಳತೆ? ಅಳತೆ ಬಂದ್ಬಿಟ್ಟು ಇದು 8.5 ಅಡಿ ಬರುತ್ತೆ ಸರ್ ಫುಲ್ಲು. ಸ್ಟಾರ್ಟಿಂಗು ಪಣಿ ಅಂತ ಏನಿದೆಯಾ ತಲೆ ಹತ್ರ ಅಲ್ಲಿಂದ 8.5 ಅಡಿ ಬರುತ್ತೆ. ಕಿರೀಟ ಇಕ್ಕಾದ್ಮೇಲೆ 10 ಅಡಿ ಆಗುತ್ತೆ ಸರ್. ಈ ಗಣಪತಿ ಒಂದು ಈಗ ನೀವು ತಯಾರು ಮಾಡ್ತಿರಲ್ಲ, ಕೆಲವೊಂದು ವಿಚಾರನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಕೈಯಲ್ಲಿ ಏನೇನ್ ಇಟ್ಕೊಂಡಿದೆ ಏನು? ಓ ಸರ್ ಮಾಡ್ಬೋದು. ಅದೇನು ಈಗ ಈ ಗಣಪತಿ ಅಂದ್ರೆ ಮಾಮೂಲಿ ಗಣಪತಿ ತರ ಮಾಡಕ್ಕಾಗಲ್ಲ. ಇದು ನಾವು ಈಗ ಸ್ಟಾರ್ಟ್ ಮಾಡಿದ್ಮೇಲೆ ಪುಣ್ಯ ಆಗಿ ದೇವ್ರ ಒಳಗೆ ಸ್ಥಾಪನೆ ಮಾಡಿರ್ತೀವಿ. ಅದಾದ್ಮೇಲೆ ಗಣಪತಿ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನಾನ್ ವೆಜ್ ಏನು ತಿನ್ನಲ್ಲ. ಫುಲ್ಲು ಏನು ಹೆಂಗಿರ್ತೀವೋ ನಾವು ನಾನ್ ವೆಜ್ ತಿನ್ನಲ್ಲ ಇದ್ರು ನಾವು ತಿನ್ನಲ್ಲ, ಆ ಥರ ಮಾಡೋದು. ಗಣಪತಿ ಮುಗಿಯೋ ತಕ್ಕನೂ ಮುಗಿದು ಜೀವ ಕೊಡೋ ದೃಷ್ಟಿ ಪೂಜೆ ತಕ್ಕನೂ ನಾವೇನು ತಿನ್ನಲ್ಲ ಸರ್, ಹಂಗೆ ಮಾಡ್ಕೊಂತೀವಿ ಸರ್. ಆ ಕಡೆ ಒಂದ್ ಕಡುಬು, ಒಂದು ಆಶೀರ್ವಾದ, ಒಂದು ಇದು ಕಡುಬು ಒಂದು ಬರುತ್ತೆ, ಇದು ಆಶೀರ್ವಾದ ಕೈ. ಆ ಕಡೆ ಪಾಶಾಂಕುಶ ಸರ್ 2 ಸೈಡು. ಆಮೇಲೆ ಕೋರೆಯದು ಮಾಮೂಲಿ, ಅದೇ ಆಯುಧ ಸರ್. ದರ್ಬಾರ್ ಗಣಪತಿ. ಈಗ ದರ್ಬಾರ್ ಗಣಪತಿ ಅಂತ ಅಂದ್ರಲ್ಲ, ಸೊ ಇದ್ರಲ್ಲಿ ಈಗ ಬೇರೆ ಬೇರೆ ಹೆಸರುಗಳು ಹೆಚ್ಚಾಗಿ ಯಾವ್ಯಾವ ಹೆಸರುಗಳು ಬರ್ತವೆ? ನಾರ್ಮಲ್ ಆಗಿಂದ ದರ್ಬಾರ್ ಒಂದು ಸೇಮ್ ಸರ್. ಎಲ್ಲ ಪ್ಲೈನ್ ಅಂದ್ರೆ ಇದು ಆಶೀರ್ವಾದ ಇರೋದಲ್ಲ, ದರ್ಬಾರ್ ಗಣಪತಿ ಅಂತಲೇ ಕಣಿತಾರೆ. ಇನ್ನೇನ್ ಡಿಸೈನ್ಸ್ ಏನೋ ಆಯುಧಗಳು ಚೇಂಜ್ ಆದಾಗ ಡಿಸೈನ್ಸ್ಗಳು ಆಗ್ತಾವ ಅಷ್ಟೇ ಸರ್. ನಿಮ್ಗೆ ಏನಾದ್ರು ಮುಂದೆ ಏನಾದ್ರು ಗೋಲ್ ಇದೆಯಾ? ನಾನು ಈ ತರ ಗಣಪತಿ ಮಾಡ್ಬೇಕು? ಏನಿಲ್ಲ ಸರ್, ಎಲ್ಲಾದ್ರು ಏನ್ ಚಾನ್ಸ್ ಕೊಟ್ರೆ ಚಾನ್ಸ್ ಸಿಕ್ಕಿರೆ ಯಾವ್ದು ಬೇಕು ಅಂತ ನಮ್ಗೇನ್ ಇದೇ ಮಾಡ್ಬೇಕು ಅಂತ ಇಲ್ಲ. ಎಲ್ಲಾದ್ರು ಮಾಡಕ್ಕೆ ನಮ್ಗೆ ರೆಡಿ ಇದೀನಿ. ಏನ್ ಬೇಕಾದ್ರು ಕೊಟ್ರು ಮಾಡ್ತೀನಿ ಅನ್ನೋದು ನಮ್ಗೆ ಇದಿದೆ, ಧೈರ್ಯ ಇದೆ. ಏನ್ ಬೇಕಾದ್ರು ಕೊಟ್ರು. ಗಣಪತಿ ತಯಾರಿಕೆ ಬಿಟ್ಟು ಬೇರೆ ನಿಮ್ಮ ಒಂದು ಈಗ ಬೇರೆ ದಿನಗಳಲ್ಲಿ ಯಾವ ಕರ್ತವ್ಯ ಮಾಡೋದು? ಸರ್ ದೇವಸ್ಥಾನ ಕೆಲಸ ಮಾಡ್ತೀವಿ. ದೇವಸ್ಥಾನ ಶಿಖರ ಮಾಡೋದು, ಗೊಂಬೆ ಮಾಡೋದು, ಅವಕ್ಕೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಶಿಖರಗಳು ಎಲ್ಲ ಮಾಡ್ತೀವಿ ಸರ್. ಸಿಮೆಂಟ್ ವರ್ಕಲ್ಲಿ ಶಿಖರಗಳೆಲ್ಲ ಮಾಡ್ತೀವಿ.